ಬಂದ್ರ ಫ್ರೆಂಡ್ಸ್ ಬನ್ನಿ ಇವತ್ತು ನಿಮಗೋಸ್ಕರ ಸೂಪರ್ ಆಗಿರುವ ವಿಡಿಯೋ ತಂದಿದ್ದೀನಿ. ಅದೇನಂತ ಅಂದ್ರೆ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದೀರಾ, ಇವತ್ತಿನವರೆಗೂ ನಿಮ್ಮ ವಿಡಿಯೋ ವೈರಲ್ ಆಗಿಲ್ಲ ಅಂತವ್ರಿಗೆ ಈ ವಿಡಿಯೋ ಪೂರ್ತಿ ನೋಡಿ. ಬಿಕಾಸ್ ಈ ವಿಡಿಯೋ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೇಗೆ ನಿಶ್ನ ಚಾಯ್ಸ್ ಮಾಡೋದ್ರಿಂದ ಹಿಡಿದು ಹೇಗೆ ನಿಮ್ಮ ವಿಡಿಯೋನ ವೈರಲ್ ಮಾಡೋದ್ರಿಂದ ಹಿಡಿದು ಪೂರ್ತಿ ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ಸ್ ನಿಮ್ಗೆ ಕೊಡ್ತೀನಿ. ಸೊ ತಡ ಮಾಡದೆ ನಮ್ಮ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಾ ಇದೀರಾ ಅಂತ ಅಂದ್ರೆ ಇನ್ನು ಲೈಕ್ ಕೊಟ್ಟಿಲ್ಲ ಅಂತಂದ್ರೆ ಲೈಕ್ ಕೊಡಿ. ಹಾಗೂ ಕೂಡ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಕೊಟ್ಬಿಟ್ಟು ಆಲ್ ಅಂತ ಕೊಡಿ. ಇದರಿಂದ ಯಾವ್ದೇ ವಿಡಿಯೋಸ್ ಅಪ್ಲೋಡ್ ಮಾಡ್ರು ಬೇಗ ನಿಮ್ಗೆ ನೋಟಿಫಿಕೇಶನ್ ಸಿಗುತ್ತೆ. ಆರಾಮಾಗಿ ನೋಡಿ ನನ್ನ ವಿಡಿಯೋಸ್ ನ ಎಂಜಾಯ್ ಮಾಡಬಹುದು. ಸೊ ತಡ ಮಾಡದೆ ನಮ್ ವಿಡಿಯೋನ ಶುರು ಮಾಡೋಣ. ಈಗ ಫಸ್ಟ್ ಏನಿದೆ, ನಾವು ಕರೆಕ್ಟ್ ಕಂಟೆಂಟ್ ಚಾಯ್ಸ್ ಮಾಡಬೇಕು. ಬೇರೆ ಕಂಟೆಂಟ್ ಕಾಪಿ ಮಾಡೋದು, ರಿವ್ಯೂಸ್ ಕಂಟೆಂಟ್ ಪ್ರಾಬ್ಲಮ್, ಇದರಿಂದ ಏನು ಬೆನಿಫಿಟ್ಸ್ ಇಲ್ಲ ನಮ್ಗೆ. ಇದನ್ನ ಅವಾಯ್ಡ್ ಮಾಡಬೇಕು. ಇದ್ರ ಜೊತೆಗೆ ಹೇಗೆ ಕರೆಕ್ಟ್ ನಿಶ್ ಅಥವಾ ಟಾಪಿಕ್ ಚಾಯ್ಸ್ ಮಾಡಬೇಕು. ನೀವು ಅನ್ಕೊಂಬೋದೆ ಆರಾಮ ಒಂದೇ ಸೆಕೆಂಡ್ ಅಲ್ಲಿ ನಿಶ್ ಚಾಯ್ಸ್ ಮಾಡ್ಬಿಡ್ತೀನಿ, ಟಾಪಿಕ್ ಚಾಯ್ಸ್ ಮಾಡ್ಬಿಡ್ತೀನಿ ಅಂತ. ಅಷ್ಟೊಂದು ಈಸಿ ಇಲ್ಲ ಇದು. ಹೌದು, ಕೆಲವೊಂದು ವೈರಲ್ ಅಥವಾ ಟ್ರೆಂಡಿಂಗ್ ಐಡಿಯಾಸ್ ಕೊಡ್ತೀನಿ, ಅಥವಾ ವೈರಲ್ ಏನಾದ್ರು ಟ್ರೆಂಡಿಂಗ್ ಐಡಿಯಾಸ್ ಏನಿದೆ ಅದನ್ನ ನಾವು ಈ ಟೈಮ್ ಅಲ್ಲಿ ಬಳಸಿದ್ರೆ ನಮ್ಮ ವಿಡಿಯೋಸ್ ಬೇಗ ಬೇಗ ರೀಚ್ ಆಗುತ್ತೆ. ಇದರಿಂದ ನಮ್ಮ ಚಾನಲ್ ಕೂಡ ಗ್ರೋ ಆಗುತ್ತೆ, ನಮ್ಮ ವಿಡಿಯೋಸ್ ವೈರಲ್ ಆಗುತ್ತೆ. ಓಕೆ, ಈಗ ಮೊದಲನೇ ಲಿಸ್ಟ್ ಬಂದ್ಬಿಟ್ಟು AI ಅಂಡ್ ಆಟೋಮೇಶನ್. ಅಂದ್ರೆ ಈಗ ಚಾಟ್ ಜಿಪಿಟಿ ಬಗ್ಗೆ ತುಂಬಾ ವಿಡಿಯೋಸ್ ವೈರಲ್ ಆಗ್ತಿದೆ. ಜೊತೆಗೆ ಮಿಡ್ ಜರ್ನಿ, ಆಮೇಲೆ ಈ ರೀತಿ ಒಂದು ತುಂಬಾ AI ಒಂದು ಕ್ರಿಯೇಷನ್ ಆಪ್ಸ್ ಎಲ್ಲ ಇದೆ ಅಥವಾ ವೆಬ್ಸೈಟ್ ಇದೆ. ಇದನ್ನ ನೀವು ಬಳಸ್ಕೊಂಡು ಇದ್ರ ಬಗ್ಗೆ ವಿಡಿಯೋಸ್ ಮಾಡಬಹುದು. ಈಗ ಮಿಡ್ ಜರ್ನಿ ಹೇಗೆ AI ವಿಡಿಯೋಸ್ ನ ಜನರೇಟ್ ಮಾಡೋದು, ನಿಮ್ಗೆ ಡಾಕ್ಯುಮೆಂಟರಿ ವಿಡಿಯೋಸ್ ಗೆಲ್ಲ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇದ್ರ ಜೊತೆಗೆ ಚಾಟ್ ಜಿಪಿಟಿ ಹೇಗೆ ಐಡಿಯಾಸ್ ಅಥವಾ ಪ್ರಾಂಪ್ಟ್ಸ್ ನ ಜನರೇಟ್ ಮಾಡೋದು, ಆರಾಮಾಗಿ ಜನರೇಟ್ ಮಾಡಬಹುದು ನೀವು. ಸೊ ಈ ರೀತಿ ಎಲ್ಲ ನೀವು ವಿಡಿಯೋಸ್ ಮಾಡಬಹುದು, ಗೈಡ್ ಮಾಡಬಹುದು ಬೇರೆಯವ್ರಿಗೆಲ್ಲ. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ವಿಡಿಯೋ ವೈರಲ್ ಆಗುತ್ತೆ. ಓಕೆ, ಟ್ರೆಂಡಿಂಗ್ ಟಾಪಿಕ್ ಮಾಡ್ರೆ ನಿಮ್ಮ ವಿಡಿಯೋಸ್ ವೈರಲ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ಇನ್ನೊಂದಿದೆ, ಅದು ಬಂದ್ಬಿಟ್ಟು ಫೈನಾನ್ಸ್. ಫೈನಾನ್ಸ್ ನಲ್ಲಿ ನೀವು ಅನ್ಕೋಬಹುದು ಕ್ರೆಡಿಟ್ ಕಾರ್ಡ್ ಬಗ್ಗೆ, ಈ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಎಲ್ಲ, ಇದೆಲ್ಲ ಓಡೋದಿಲ್ಲ. ಅದ್ರ ಬದಲು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಆಮೇಲೆ ಇದರಿಂದ ಏನೇನ್ ಲಾಭ ನಮ್ಗೆ, ಹೇಗೆ ಅರ್ನಿಂಗ್ಸ್ ಮಾಡೋದು, ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟು 200% ವೈರಲ್ ಆಗುತ್ತೆ ನಿಮ್ಮ ಪರ್ಟಿಕ್ಯುಲರ್ ವಿಡಿಯೋ. ಇದ್ರ ಜೊತೆಗೆ ಹೆಲ್ತ್ ಅಂಡ್ ಬ್ಯೂಟಿ ಟಿಪ್ಸ್, ಅಂದ್ರೆ ವೇಟ್ ಲಾಸ್ ಅಂತೂ ತುಂಬಾ ವಿಡಿಯೋಸ್ ವೈರಲ್ ಆಗುತ್ತೆ. ಹೌದು, ಬಾಡಿ ಟ್ರಾನ್ಸ್ಫಾರ್ಮೇಶನ್ ವಿಡಿಯೋಸ್, ಇಷ್ಟು ಕೆಜಿ ಇದೆ, ನಾನು ಇಷ್ಟು ಕೆಜಿ ಅದ ಕೇವಲ ಒಂದೇ ವಾರದಲ್ಲಿ ಹೇಗೆ ಮಾಡಿದೆ ಬನ್ನಿ ವಿಡಿಯೋ ನೋಡಿ. ಈ ರೀತಿ ಕ್ಯೂರಿಯಾಸಿಟಿ ಜನರಲ್ ಬಿಲ್ಡ್ ಅಪ್ ಮಾಡಬೇಕು. ಈ ಪರ್ಟಿಕ್ಯುಲರ್ ವೇಟ್ ಲಾಸ್ ಟಾಪಿಕ್ ಬಗ್ಗೆ, ಈ ಪರ್ಟಿಕ್ಯುಲರ್ ಹೆಲ್ತ್ ಅಂಡ್ ಬ್ಯೂಟಿ ಟಿಪ್ಸ್ ನಲ್ಲಿ ತುಂಬಾ ವೈರಲ್ ಆಗುತ್ತೆ. ಸೊ ಇದ್ರ ಬಗ್ಗೆ ನೀವು ವಿಡಿಯೋಸ್ ಮಾಡಿ. ಮತ್ತೆ ಇನ್ನೊಂದು, ನೀವು ಜಿಮ್ ಹೋಗೋಷ್ಟು ಬೇಡ, ಮನೇಲಿ ಆರಾಮಾಗಿ ವರ್ಕ್ಔಟ್ ಮಾಡಬಹುದು ನೀವು. ಓಕೆ, ಚೆನ್ನಾಗಿ ನೀವು ಬಾಡಿ ಬಿಲ್ಡ್ ಮಾಡಬಹುದು. ಈ ರೀತಿ ಒಂದೆಲ್ಲ ಟಿಪ್ಸ್ ಕೊಟ್ರೆ ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಬೆನಿಫಿಟ್ ಆಗತ್ತಂತ ಹೇಳ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಒನ್ ಆಫ್ ದ ಮೇನ್ ಟಾಪಿಕ್, ಅದು ಎಂಟರ್ಟೈನ್ಮೆಂಟ್ ಅಂತ ಅಂದ್ರೆ ಶಾರ್ಟ್ ಫಿಲ್ಮ್, ಕಾಮಿಡಿ ಇದ್ರೆಲ್ಲ ಮೈಂಡ್ ಬರುತ್ತೆ. ಅದಲ್ಲ, ಅದ್ರ ಬದಲು ಇನ್ನೊಂದ್ ರೀತಿ, ಅದೇನೋ ಸ್ಟೋರಿ ಟೆಲಿಂಗ್. ನೀವು ಒಂಥರ ಹೊಸದಾಗಿ ಸ್ಟೋರಿ ಕ್ರಿಯೇಟ್ ಮಾಡ್ಕೊಂಡು ಇದ್ರ ಬಗ್ಗೆ ಹೇಳೋದು, ಈ ತರ ಹೋಯ್ತಾ ಆ ತರ ಆಯ್ತು ಅಂತ ಇಲ್ಲ. ಸೊ ಈ ರೀತಿ ಸ್ಟೋರಿ ಟೆಲಿಂಗ್ ನಿಮ್ಗೆ ಚೆನ್ನಾಗ್ ಬಂತು, ಇದ್ರಲ್ಲಿ ಮಾಸ್ಟರ್ ಅಂತ ಅಂದ್ರೆ, ಅದ್ರ ಜೊತೆಗೆ ನಿಮ್ಮ ವಾಯ್ಸ್ ತುಂಬಾ ಚೆನ್ನಾಗಿತ್ತಂತ ಅಂದ್ರೆ, ಬೇರೆಯವ್ರ ಕೆಲ್ಸ ತುಂಬಾ ಚೆನ್ನಾಗಿತ್ತು ಅಂತ ಅಂದ್ರೆ 200% ನೀವು ಸ್ಟೋರಿ ಟೆಲಿಂಗ್ ಮಾಡಿ, ಬೆಸ್ಟ್ ನಿಮ್ಗೆ. ಇದರಿಂದ ನಿಮ್ಮ ವಿಡಿಯೋಸ್ ವೈರಲ್ ಆಗುತ್ತೆ, ಚೆನ್ನಾಗಿ ರೀಚ್ ಆಗುತ್ತೆ ಆಡಿಯನ್ಸ್ಗೆ. ಇದ್ರ ಜೊತೆಗೆ ಇನ್ನೊಂದು ಟಾಪಿಕ್ ನಿಮ್ಗೆ ಕೊಡ್ತೀನಿ, ಇದು ಕೂಡ ಒನ್ ಆಫ್ ದ ವೈರಲ್ ಟಾಪಿಕ್ ಅಂತಾನು ಹೇಳಬಹುದು. ಅದೇನಂತ ಅಂದ್ರೆ ಮೋಟಿವೇಶನಲ್ ಅಂಡ್ ಸೆಲ್ಫ್ ಇಂಪ್ರೂವ್ಮೆಂಟ್ ಅರ್ಥ ಏನು ಬರುತ್ತೆ. ಇದರ ಅರ್ಥ ಏನಂತ ಅಂದ್ರೆ, ಮೋಟಿವೇಶನಲ್ ಅಂತ ಅಂದ್ರೆ ಮೋಟಿವೇಟ್ ಮಾಡ್ಬೇಕು ಜನರಿಗೆ. ಓಕೆ, ಯೂಟ್ಯೂಬ್ ಏನ್ ಕಷ್ಟ ಇಲ್ಲ, ಈ ತರ ನೀವು ಮೆಥಡ್ಸ್ ಫಾಲೋ ಮಾಡ್ಬೇಕಷ್ಟೇ, ಈ ತರ ಅರ್ನಿಂಗ್ಸ್ ಮಾಡ್ಬೋದು ಅಂತ ಸ್ವಲ್ಪ ಮೋಟಿವೇಶನ್ ಕೊಡ್ಬೇಕು ಅರ್ನಿಂಗ್ಸ್ ಬಗ್ಗೆ ಎಲ್ಲ. ಜೊತೆಗೆ ಕೇಸ್ ಸ್ಟಡಿ ಮಾಡ್ಬೇಕು. ನೋಡಿ ಫ್ರೆಂಡ್ಸ್, ಈ ತರ ಯೂಟ್ಯೂಬರ್ ಇದ್ದ, ಅಲ್ಲಿದ್ದ ಅವನು ಹೆಂಗ್ ಗ್ರೋ ಆದ ನೋಡಿ, ಈ ತರ ಜರ್ನಿ ಆಯ್ತು. ಸೊ ಈ ರೀತಿ ಕೇಸ್ ಸ್ಟಡಿ ಬಗ್ಗೆ ಮಾಡ್ಬೇಕು. ಇದರಿಂದ ಸೆಲ್ಫ್ ಇಂಪ್ರೂವ್ಮೆಂಟ್ ನಾವು ಆಗ್ಬೋದು, ಮೋಟಿವೇಶನಲ್ ಆಗುತ್ತೆ. ಇದರಿಂದ ನಿಮ್ಗೆ ತುಂಬಾ ವಿಡಿಯೋ ವೈರಲ್ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ. ಓಕೆ, ಇದನ್ನ ಸ್ವಲ್ಪ ಕ್ಲಿಯರ್ ಆಗಿ ಪಾಯಿಂಟ್ ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಮತ್ತೆ ಇನ್ನೊಂದು, ಇದೆಲ್ಲ ನನ್ಗೆ ಟಾಪಿಕ್ ಸೆಟ್ ಆಗಲ್ಲ, ಬರುತ್ತೆ ಬೇರೆ ರೀತಿ ಟಾಪಿಕ್ ಕೊಡು, ಬೇರೆ ರೀತಿ ಕೊಡ್ತೀನಿ. ಆದ್ರೆ ನೀವು ಹುಡ್ಕೊಬೇಕಾಗತ್ತೆ. ಹೇಗೆ ಅಂತ ಅಂದ್ರೆ, ಈಗ ನೀವು ಒಂದು ಕ್ಯಾಟಗರಿ ಚಾಯ್ಸ್ ಮಾಡಿ ದೊಡ್ಡ ಯೂಟ್ಯೂಬರ್ಸ್ ಫಾಲೋ ಮಾಡ್ತೀರಾ, ಅವ್ರ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀರಾ. ನೀವು ಅನ್ಕೋಬಹುದು ಅವರೆಲ್ಲ ಹಾಕೋದ್ ವಿಡಿಯೋ ಎಲ್ಲ ವೈರಲ್ ಆಗುತ್ತೆ, ಅದೇ ವೈರಲ್ ಕಂಟೆಂಟ್ ಅಂತ. ನೋ, ಅವ್ರು ಏನೇನೋ ಯೂಸ್ಲೆಸ್ ಕಂಟೆಂಟ್ ಹಾಕ್ತಾರೆ, ಅದೆಲ್ಲ ವೈರಲ್ ಆಗುತ್ತೆ, ಅದೆಲ್ಲ ವೈರಲ್ ಅಲ್ಲ. ಬೇಕಾದ್ರೆ ನೀವು ಚಿಕ್ಕ ಯೂಟ್ಯೂಬರ್ನು ಫಾಲೋ ಮಾಡಬಹುದು, ಅವ್ರದೆಲ್ಲ ತುಂಬಾ ಕಡಿಮೆ ಸಬ್ಸ್ಕ್ರೈಬರ್ಸ್. ಆದ್ರೆ ಒಂದಿಲ್ಲ ಒಂದ್ ದಿವಸ ಹೊಸ ಟಾಪಿಕ್ ತರ್ತಾರೆ, ಯೂನಿಕ್ ಆಗಿ ಮಾಡ್ತಾರೆ, ಇದರಿಂದ ಅವ್ರ ವಿಡಿಯೋ ವೈರಲ್ ಆಗುತ್ತೆ. ಅದನ್ನ ನೀವು ಫಾಲೋ ಮಾಡಬಹುದು, ಅದೇ ರೀತಿ ಅದೇ ಮೆಥಡ್. ಓಕೆ, ಇದರಿಂದ ನಿಮ್ಮ ವಿಡಿಯೋಸ್ ಕೂಡ ವೈರಲ್ ಆಗುತ್ತೆ. ಓಕೆ, ಅದನ್ನ ಸ್ವಲ್ಪ ಪಾಯಿಂಟ್ ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್. ಆಮೇಲೆ ಜೊತೆಗೆ ಬರೇ ಟ್ರೆಂಡಿಂಗ್ ಟಾಪಿಕ್ ಮಾಡ್ಬೇಕಾ, ಬರೇ ವೈರಲ್ ಟಾಪಿಕ್ ಮಾಡ್ಬೇಕಾ? ನೋ, ಎವರ್ಗ್ರೀನ್ ಕಂಟೆಂಟ್ ಮಾಡಿ. ಹೌದು, ನಿಮ್ಮ ಟಾಪಿಕ್ ಅಲ್ಲಿ ಏನ್ ಎವರ್ಗ್ರೀನ್ ಕಂಟೆಂಟ್ ಬರುತ್ತೆ, ಯಾವ್ದಾರ ಜನಕ್ಕೆ ಡಿಮ್ಯಾಂಡ್ ಜಾಸ್ತಿ ಅದ್ರ ಬಗ್ಗೆ ಮಾಡಿ. ನೀವು ಅನ್ಬಹುದು ಅಲ್ಲ, ಬರುತ್ತೆ ಎವರ್ಗ್ರೀನ್ ಕಂಟೆಂಟ್ ಫಸ್ಟ್ ಮಾಡಿ ವ್ಯೂಸ್ ಬರಲ್ವಲ್ಲ, ಏನ್ ಸುಖ ಇದೆ ಅಂತ. ನಿಜ, ವ್ಯೂಸ್ ಬರಲ್ಲ, ಆದ್ರೆ ಫ್ಯೂಚರ್ ಅಲ್ಲಿ ವೈರಲ್ ಆಗುತ್ತೆ, ನಿಮ್ಮ ವಿಡಿಯೋ ಸೂಪರ್ ಹಿಟ್ ಆಗುತ್ತೆ. ಹೌದು, ಒಂದೊಂದ್ಸತಿ ಸರ್ಚ್ ರ್ಯಾಂಕಿಂಗ್ ಜಾಸ್ತಿ ಡಿಮಾಂಡ್ ಬಂತಂದ್ರೆ ನಿಮ್ಮ ವಿಡಿಯೋ ಫಸ್ಟ್ ತೋರಿಸುತ್ತೆ. ಬಿಕಾಸ್ ಯೂನಿಕ್ ಆಗಿ ನೀವು ಆ ಒಂದು ವಿಡಿಯೋದಲ್ಲಿ ಪ್ರೆಸೆಂಟೇಶನ್ ಕೊಟ್ಟಿರ್ತೀರಾ, ಅದು ಎವರ್ಗ್ರೀನ್ ಟಾಪಿಕ್. ಸೊ ಇದರಿಂದ ಏನಾಗುತ್ತೆ, ವಿಡಿಯೋ ವೈರಲ್ ಆಗುತ್ತೆ. ಸೊ ಇಷ್ಟು ನಿಮ್ಗೆ ಮೆಥಡ್ಸ್ ಆಗಲಿ ಟಿಪ್ಸ್ ಹೇಳ್ಕೊಟ್ಟೆ, ಹೇಗೆ ನಿಮ್ಮ ಪರ್ಟಿಕ್ಯುಲರ್ ವಿಡಿಯೋನ ವೈರಲ್ ಮಾಡ್ಕೊಳ್ಳೋದು ಅಂತ. ಐ ಹೋಪ್ ನಿಮ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಕ್ತಂತ ಅನ್ಕೊಡಿ.
ಮಾಡ್ಕೊಂಡಿದೀನಿ. ಈ ರೀತಿ ಒಂದು ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ನೀಡಿ. ಹೇಗಿದ್ರೆ ಸಿಂಪಲ್, ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡ್ರೆ, ಒಂದ್ ಲೈಕ್ ಮಾಡ್ರೆ, ಒಂದ್ ಶೇರ್ ಮಾಡ್ರೆ, ಮತ್ತೊಂದು ಕಮೆಂಟ್ ಮಾಡ್ರೆ, ಇಷ್ಟೇ ಫ್ರೆಂಡ್ಸ್. ಇಷ್ಟ ಮಾಡ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋಸ್ ಮುಗಿಸ್ತಾ ಇದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.